ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಚ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಗುರುಸಿದ್ಧಲಿಂಗಾಯ ನಮಃ. ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸನ್ನಿಧಾನಂಗವಳರ ಪಾದಾರವಿಂದಗಳಿಗೆ ನಮಿಸುತ್ತಾ, ಶರನ್ನವರಾತ್ರಿಯ ಪ್ರಯುಕ್ತ ಕಾತ್ಯಾಯಿನಿ ದೇವಿಯ ಅವತಾರವಾದ ನಿಮಿತ್ತ ಸದ್ಭಕ್ತರಿಗೂ ಮತ್ತು ಶಿಷ್ಯವೃಂದದವರಿಗೂ ಗುರುಗಳ ಶುಭಾಶೀರ್ವಾದವನ್ನು ತಿಳಿಸುತ್ತಾ, ಕಾತ್ಯಾಯಿನಿ ಎಂದರೆ ದುಷ್ಟ ಶಕ್ತಿಯನ್ನು ಮತ್ತು ಶತ್ರುಗಳ ನಾಶವನ್ನು ಮಾಡುವಂಥವಳು. ಕಾತ್ಯಾಯಿನಿಯನ್ನು ಆರಾಧಿಸುವುದರಿಂದ ದುಷ್ಟ ಶಕ್ತಿಯನ್ನು ನಾಶ ಮಾಡುತ್ತಾಳೆ. ದಾಂಪತ್ಯದಲ್ಲಿ ಕಲಹಗಳು, ಸಂಸಾರದಲ್ಲಿ ಎಂದಿಗೂ ಕಲಹಗಳು, ನೆಮ್ಮದಿ ಇಲ್ಲದಿರುವುದು, ಸತಿಪತಿಯರ ನಡುವೆ ಪ್ರೀತಿ ಇಲ್ಲದಿರುವುದು, ಇವೆಲ್ಲದಕ್ಕೂ ಶಾಶ್ವತ ಪರಿಹಾರ ಕಾತ್ಯಾಯಿನಿ ದೇವಿಯ ಅನುಗ್ರಹದಿಂದ ಮಾತ್ರ ಸಾಧ್ಯ. ಆದ್ದರಿಂದ ನವರಾತ್ರಿಯ ಕಾತ್ಯಾಯಿನಿ ದೇವಿಯನ್ನು ಶ್ರೀಮಠದ ಸಕಲ ಸದ್ಭಕ್ತರು ಮತ್ತು ಶಿಷ್ಯವೃಂದದವರಿಗೆಲ್ಲರಿಗೂ ಅವಳ ದರ್ಶನವನ್ನು ನೀಡುತ್ತಾ, ಗುರುಗಳ ಶುಭಾಶೀರ್ವಾದವನ್ನು ತಿಳಿಸುತ್ತಾ, ಯಾರ ಮನೆಯಲ್ಲಿ ಇಂತಹ ಸಮಸ್ಯೆ ನಡೆಯುತ್ತಿದೆಯೋ ಅಂತಹವರಿಗೆಲ್ಲರಿಗೂ ಶ್ರೀ ಜಗನ್ಮಾತೆಯಾದ ಕಾಮೇಶ್ವರಿಯ ಪ್ರಿಯ ಸಖಿ ಶ್ರೀ ಇಷ್ಟಕಾಮೇಶ್ವರಿಯು ಸಕಲರಿಗೂ ಸನ್ಮಂಗಳಗಳನ್ನು ದಯಪಾಲಿಸಲಿ ಎಂದು ಶುಭಾಶೀರ್ವಾದವನ್ನು ತಿಳಿಸುತ್ತಿದ್ದಾರೆ. ಇಷ್ಟಕಾಮೇಶ್ವರಿಯು ಕಾತ್ಯಾಯಿನಿ ದೇವಿಯ ಅವತಾರದಲ್ಲಿ ನಿಮಗೆಲ್ಲರಿಗೂ ದರ್ಶನವನ್ನು ನೀಡುತ್ತಿದ್ದಾಳೆ. ಹಾಗೆಯೇ ಈ ದಿನ ಸಂಜೆ ಪುಟ್ಟ ಮಕ್ಕಳಿಗೆ ಸಿಹಿಯನ್ನು ಹಂಚಿ ಕಾತ್ಯಾಯಿನಿ ದೇವಿಯನ್ನು ಆರಾಧಿಸುವುದರಿಂದ ನಿಮ್ಮ ಮನೋಇಷ್ಟಾರ್ಥಗಳು ಹಾಗೆ ಮನಸ್ಸಿಗೆ ನೆಮ್ಮದಿಯೂ ಕೂಡ ದೊರೆಯುತ್ತದೆ. ಶ್ರೀಮಠದ ಕ್ಷೇತ್ರ ದೇವತೆಯಾದ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಳಾದ ತ್ರಿಶಕ್ತಿ ಸಮ್ಮಿಲನದ ಸ್ವರೂಪಳಾದ ಮಹಾಕಾಮೇಶ್ವರಿಯಾದ ಇಷ್ಟಕಾಮೇಶ್ವರಿಯು ನಿಮಗೆ ಸನ್ಮಂಗಳವನ್ನು ಉಂಟು ಮಾಡಲಿ ಎಂದು ಶುಭಾಶೀರ್ವಾದವನ್ನು ನೀಡುತ್ತಿದ್ದೇವೆ. ಈಗ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.